ನಿನ್ನ ಕೈಕೆಳಗಲಾಗಲಿಕ್ಕೆ ಹರಿಹರ ಬ್ರಹ್ಮಾದಿಗಳೇ ತಲೆಬಾಗಿ ನಡೆದಿರುವಾಗ ಇನ್ನು ಮಾನವನ ಪಾಡಿದೆ. ಕಳೆದ ತಾಯಿಗಿಂತಲೂ ಹೆಚ್ಚಿನ ಮಮತೆ ಪ್ರೀತಿಯಿಂದ ನಡೆದುಕೊಂಡರು. ನನ್ನ ತನ್ನ ತಾಯಿಗೆ ಕರುಣೆ ಬರಲಿಲ್ಲ ನನ್ನ ಮೇಲೆ. ಕಳುವಿನ ಆರೋಪ ಹೊರಸಿ ಮನೆಯಿಂದ ಹೊರಗೆ ಹಾಕಿದಳು ನನ್ನನ್ನು. ನಾನೀಗ ಪರದೇಶಿ, ದಿಕ್ಕಿಲ್ಲದ ಪರದೇಶಿ. ಹೆತ್ತ ತಾಯಿಯನ್ನು ಕಳೆದುಕೊಂಡು ನಾನು ನೆನಪು ಮಾಡಿಕೊಂಡು ದಿನ ಅಳುವುದೇ ಆಯಿತು. ನನ್ನ ಕೈಗಳಿಂದ ಇನ್ನು ಯಾವ ಯಾವ ದುರಂತಕ್ಕೆ ಕೈ ಬಿಡುತ್ತೀಯೋ ಯಾವ ಮಲತಾಯಿ ವಾಸನೆಗೆ ಬರೀ ಆಗಿ ಈಗ ನೀವು ಮನೆ ಬಿಡುವ ಪರಿಸ್ಥಿತಿ ನಿಮಗೆ ಬಂದೋದಿಲ್ಲ. ಸರಸ್ವತಿ ಹಂಚಿದರೆ ಬಿಡದು, ಅಳುಕಿದರೆ ಬಿಡದು, ವಜ್ರ ಪಂಜರದಲ್ಲಿದ್ದರೂ ಬಿಡದು ಬಿಜಿಲಿ ಅಂದಾಗ ಬಂದದನ್ನು ಅನುಭವಿಸಲೇಬೇಕು. ನೋಡಿ, ಇದೇನು ರೀತಿ ಮಾತಾಡ್ತಾ ಇದ್ದೇನೆ, ಆದರೆ ತಾವು ಒಂಟಿಯಾಗಿ ಎಲ್ಲಿ ಬಿದ್ದು ಎಲ್ಲಿ ನೆರಳನ್ನು ನೋಡಿಕೊಂಡು ನಾನು ಮನೆಯಲ್ಲಿ ಇರ್ಬೇಕಾ? ಇಲ್ಲ, ನೀವು ಮಾತ್ರ ಇವತ್ತು ನನ್ನ ಜೊತೆ ನಮ್ಮ ಮನೆಗೆ ಬರಲೇಬೇಕು. ನಿನ್ನನ್ನು ಮನವೊಲಿಸಿಕೊಂಡು ಮನೆಯಲ್ಲಿ ಇರಿಸಿದ ಆ ಪಾಪಕನೆಂದು ಆ ಅಪವಾದ ನನ್ನ ಮೇಲೆ ಬರಬಾರದು. ಸತಿಯಾಗಬೇಕೆಂದು ನೀವು ಬಯಸಿದರು ನಾನು ನಿನ್ನ ಮನೆಗೆ ಬರುವುದಿಲ್ಲ. ಅದು ದೈವ ಅನುಗ್ರಹವಾದರೂ ನೀನು ನಿನ್ನ ಮನೆಯಲ್ಲಿ, ನಾನು ಈ ವನದಲ್ಲಿ ಕಾಲದಲ್ಲಿ ಸತಿಯಾಗಿ ನಿಮ್ಮ ಜೊತೆ ಬಾಳಿ ಬದುಕಬೇಕಂತ ಆಸೆ ಇಟ್ಟುಕೊಂಡ ಹೆಣ್ಣರಾರು ನಿಮ್ಮಿಂದ ದೂರಾಗಿ ಮನೆಯಲ್ಲಿ ನಗುನಗುತ್ತ ನಾನು ಕಾಲು ನುಗ್ಬೇಕಾ? ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನೀವು ಮಾತ್ರ ನನ್ನ ಜೊತೆಯಲ್ಲಿ ನಮ್ಮ ಮನೆಗೆ ಬರಲೇಬೇಕು. ನಮ್ಮ ತಂದೆಯವರಿಗೆ ನಾನು ಇಲ್ಲ, ಸತಿಪತಿಗಳಾಗಲೆಂಬ ದೈವ ಅನುಗ್ರಹವಾಗುವವರೆಗೂ ನಾನು ಈ ವನದಲ್ಲಿ ಕಾಲ ಕುಡಿಯುತ್ತೇನೆ. ನನಗೆ ಮೆಲ್ಲಿಗೆ ಕೆಲಸಕ್ಕೆ ಹೋಗಲು ಗೊತ್ತಾಗುತ್ತದೆ. ನಾನು ತನಗೆ ಬಂದಿರುವ ಕಷ್ಟವನ್ನು ಮತ್ತೊಬ್ಬರಿಗೆ ಭಾರ ಹಾಕಬಾರ್ದು ಅಂತ ಈ ರೀತಿ ಇವರು ಹೋಗಿರ್ಬೇಕು. ಇಲ್ಲ, ಈ ವಿಷಯ ಆದಷ್ಟು ಬೇಗ ನಮ್ಮ ತಂದೆಯವರಿಗೆ ತಿಳಿಸಿ ನಾನು ಇವರನ್ನ ಮದುವೆ ಆಗಿಬಿಟ್ರೆ ಬಂದಿರುವ ಕಷ್ಟ ಆದಷ್ಟು ಬೇಗ ದೂರ ಆಗುತ್ತೆ.